ಬ್ರಾಹ್ಮಣರಲ್ಲಿ ಒಂದು ಇತ್ತೀಚೆಗೆ ಬಹಳ ದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಕನ್ಯಾ ಕೊರತೆ ಇದೆ ಅನ್ನುವಂಥದ್ದು. ನಮ್ಮಲ್ಲಿ ಭ್ರೂಣ ಹತ್ಯೆ ಮಾಡಿದ್ದು ಅಥವಾ ಗಂಡು ಮಕ್ಕಳೇ ಬೇಕು ಅಂತ ಒತ್ತಾಯ ಮಾಡಿಕೊಂಡು ಗಂಡು ಮಕ್ಕಳನ್ನೇ ಬೆಳೆಸಿದವರು ಆ ಥರದ್ದು ಬ್ರಾಹ್ಮಣ ಸಮುದಾಯದಲ್ಲಿ ನೀವು ಹೆಚ್ಚು ಕಾಣಲಿಕ್ಕಿಲ್ಲ. ಸೊ ಹಾಗಾಗಿ ಹೆಡ್ ಕೌಂಟ್ ಅಂತ ನಾವು ತಗೊಂಡಾಗ ತುಂಬ ಏರುಪೇರು ಇಲ್ಲ. ನಾವು ನ್ಯಾಷನಲ್ ಇಂಡೆಕ್ಸಲ್ಲಿ ಏನಿದೆ ಅದೇ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಾಗಿರೋದು ಅಂತಂದರೆ ನಮ್ಮಲ್ಲಿ ವಿದ್ಯೆ ವಿಚಾರದಲ್ಲಿ ಪ್ಯಾರಿಟಿ ಇದೆ. ಅಂದರೆ ಹುಡುಗರು ಸಾಕಷ್ಟು ಜನ ಇನ್ನೂ ಗ್ರ್ಯಾಜುಯೇಷನ್ನು ಅಥವಾ ಅದಕ್ಕಿಂತ ಕೆಳಮಟ್ಟದಲ್ಲಿ ಇರುವಂಥವರು ಸಾಕಷ್ಟು ಜನ ಹುಡುಗರಿದ್ದಾರೆ. ಅದೇ ಹುಡುಗಿರು ನಿಮಗೆ 80% ಮೇಲೆ ಒಂದು ಲೆವೆಲ್ಗೆ ಮಾಸ್ಟರ್ ಗ್ರ್ಯಾಜುಯೇಷನ್ ಅಥವಾ BA ಮಾಡಿರೋವಂಥವ್ರು ನೀವು ಕಾಣ್ತೀರ. ಸೊ ಇದು ಏನಾಗುತ್ತೆ ಅಂತಂದರೆ ಸಮತೋಲನ ಕಾಯ್ಕೊಂಡು ಹೆಣ್ಮಕ್ಳಿಗೂ ಕೂಡ ಉತ್ತಮ ಶಿಕ್ಷಣ ಕೊಡ್ತಾ ಇರೋದ್ರಿಂದ ಅವರು ಕಲಿಕೆಯಲ್ಲಿ ಮುಂದೆ ಇದ್ದಾರೆ. ಮತ್ತು ತಂದೆ ವ್ಯವಹಾರಗಳನ್ನಾಗಲಿ ತಂದೆ ವೃತ್ತಿಯನ್ನಾಗಲಿ ಅವ್ರು ಯಾವತ್ತೂ ಅವಲಂಬಿಸಲ್ಲ. ಅವ್ರಿಗೆ ಅವಕಾಶಗಳು ಆಮೇಲೆ ಗೌರ್ಮೆಂಟಿಂದಾಗಲಿ ನಮ್ಮ ಸಂಘ ಸಂಸ್ಥೆಗಳಿಂದಾಗಲಿ ಮನೆಯಲ್ಲೂ ಕೂಡ ಹೆಣ್ಮಕ್ಳಿಗೆ ವಿದ್ಯೆಗೆ ಸಿಗುವಂಥ ಸವಲತ್ತುಗಳು ಪ್ರೋತ್ಸಾಹಗಳು ಗಂಡು ಮಕ್ಕಳಿಗೆ ಎಲ್ಲೋ ಒಂಥರ ವಂಚಿತ ಆಗಿರ್ಬೋದು, ಇಲ್ಲ ಅದಕ್ಕೆ ಅಷ್ಟೊಂದು ಪ್ರೇರಣೆ ಇಲ್ಲದೆ ಇರ್ಬೋದು. ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಮಕ್ಕಳ ಮದುವೆಯನ್ನು ಭಾಳ ವಿಳಂಬ ಮಾಡುವಂಥದ್ದಿದೆ. ವಯಸ್ಸಾದ ಮೇಲೆ ಮಕ್ಕಳಿಗೆ ಹುಡುಕೋಕೆ ಶುರು ಮಾಡಿದಾಗ ಒಳ್ಳೆ ಪ್ರೊಫೈಲ್ಗಳು ಸಿಗದೇ ಇರುವಂಥ ಸಮಸ್ಯೆ ಕೂಡ ಇದೆ. ಇದ್ರ ಜೊತೆಗೆ ಶ್ರೀಮತಸ್ಥರಲ್ಲಿ ವಿವಾಹ ಆಗುವುದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಮಹಿಳೆಯರು ಇವತ್ತು ಅದರಲ್ಲೂ ವಿಶೇಷವಾಗಿ ರವಿಕುಮಾರ್ ಅವರು ಹೇಳಿದಾಗೆ ಬ್ರಾಹ್ಮಣರಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ತಾರೆ. ಹೀಗಾಗಿ ಸಹಜವಾಗಿಯೇ ಅಂತರ್ಜಾತಿ ವಿವಾಹ ಆಗುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬ್ರಾಹ್ಮಣ ಹೆಣ್ಣು ಮಕ್ಕಳು ಅನ್ನುವಂಥದ್ದು. ಇದು ತಪ್ಪು ಅಂತಲ್ಲ, ಆದರೆ ಒಂದು ಬ್ರಾಹ್ಮಣರ ಪರಂಪರೆ ಏನಿದೆ, ಸಂಪ್ರದಾಯ ಏನಿದೆ, ಸಂಸ್ಕೃತಿ ಏನಿದೆ, ಅದು ಮುಂದಿನ ಪೀಳಿಗೆಗೆ ಉಳಿಬೇಕಾದರೆ ಬ್ರಾಹ್ಮಣರು ತ್ರಿಮತಸ್ಥರಲ್ಲೇ ಮದುವೆ ಆಗುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು.